ವೀರೇಶ್ ಜಾಲ್ಗಾರ್ ಕ್ರಿಯೇಟಿವ್ ಸ್ಟುಡಿಯೋ, ರಾಯಚೂರು. ರಾಯಚೂರು ಜಿಲ್ಲೆಯ 2 ಲಕ್ಷ ವರ್ಷಗಳ ಇತಿಹಾಸ ಅನಿಮೇಟೆಡ್ ಡಾಕ್ಯುಮೆಂಟರಿ ಪ್ರಯತ್ನ. ರಾಯಚೂರು ಜಿಲ್ಲೆ ಸುಮಾರು 2 ಲಕ್ಷ ವರ್ಷಗಳ ಇತಿಹಾಸವನ್ನು ತನ್ನ ಗರ್ಭದಲ್ಲಿ ಹೊತ್ತುಕೊಂಡಿರುವ ಪವಿತ್ರ ಭೂಮಿ. ಈ ಮಹಾನ್ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ವೀರೇಶ್ ಜಾಲ್ಗಾರ್ ಕ್ರಿಯೇಟಿವ್ ಸ್ಟುಡಿಯೋ, ರಾಯಚೂರು ವತಿಯಿಂದ ಒಂದು ವಿಶಿಷ್ಟ ಅನಿಮೇಟೆಡ್ ಡಾಕ್ಯುಮೆಂಟರಿ ಚಿತ್ರವನ್ನು ನಿರ್ಮಿಸಲಾಗುತ್ತಿದೆ. ಈ ಡಾಕ್ಯುಮೆಂಟರಿಯ ರಿಸರ್ಚ್ ಕಾರ್ಯವು ಸತತ 3 ವರ್ಷಗಳಿಂದ ನಡೆಯುತ್ತಿದ್ದು, ಪ್ಯಾಲಿಯಲಿಥೆಕ್, ಮೆಸೊಲಿಥೆಕ್, ನಿಯಲಿಥೆಕ್ ಕಾಲಘಟ್ಟಗಳಿಂದ ಆರಂಭಿಸಿ ಕರ್ನಾಟಕ ವಿಮೋಚನಾ ದಿನಾಚರಣೆ ಹೈದರಾಬಾದ್ ಕರ್ನಾಟಕ ಲಿಬರೇಷನ್ ವರೆಗೆ ರಾಯಚೂರು ಜಿಲ್ಲೆಯ ಸಂಪೂರ್ಣ ಇತಿಹಾಸವನ್ನು ಒಳಗೊಂಡಿದೆ. ಈ ಚಿತ್ರದಲ್ಲಿ ರಾಯಚೂರು ಜಿಲ್ಲೆಯನ್ನು ಆಳಿದ ಪ್ರತಿಯೊಬ್ಬ ರಾಜರ ಕಾಲಘಟ್ಟ, ನಡೆದ ಯುದ್ಧಗಳು, ರಾಜಕೀಯ ಘಟನೆಗಳು, ರಾಯಚೂರು ಕೋಟೆ ಮತ್ತು ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಸ್ಥಳಗಳು, ಆ ಕಾಲದ ಮಾನವ ಜೀವನ, ಸಂಸ್ಕೃತಿ, ಶೈಲಿ ಎಲ್ಲವನ್ನೂ ಕ್ರಿಯೇಟಿವ್ ಅನಿಮೇಷನ್ ಮೂಲಕ ಜೀವಂತವಾಗಿ ತೋರಿಸಲಾಗುತ್ತದೆ. ಚಿತ್ರದ ರೂಪುರೇಷೆ. ಈ ಡಾಕ್ಯುಮೆಂಟರಿ ಒಟ್ಟು 8 ಭಾಗಗಳಲ್ಲಿ ರೂಪುಗೊಳ್ಳಲಿದೆ. ಸಂಪೂರ್ಣ ಅವಧಿ ಸುಮಾರು 2 ಗಂಟೆಗಳು. ನಿರ್ಮಾಣಕ್ಕೆ ತೆಗೆದುಕೊಂಡ ಸಮಯ 4 ವರ್ಷಗಳು. ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಉಡುಗೊರೆಯಾಗಿ ಸಮಾಜಕ್ಕೆ ಸಮರ್ಪಣೆ. ಶೈಕ್ಷಣಿಕ ಯೋಜನೆ. ರಾಯಚೂರು ಜಿಲ್ಲೆಯ ಮಾನ್ವಿ, ಲಿಂಗಸುಗೂರು, ದೇವದುರ್ಗ, ಮಸ್ಕಿ, ಸಿಂಧನೂರು, ಸಿರವಾರ ಈ 6 ತಾಲೂಕುಗಳ ವ್ಯಾಪ್ತಿಯಲ್ಲಿರುವ 1874 ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಪ್ರೊಜೆಕ್ಟರ್ ಮೂಲಕ ಉಚಿತವಾಗಿ ಈ ಚಿತ್ರವನ್ನು ಪ್ರದರ್ಶಿಸಲಾಗುತ್ತದೆ. ನಮ್ಮ ಸ್ಟುಡಿಯೋ ತಂಡವು ಕಾರ್ ವ್ಯವಸ್ಥೆ ಮಾಡಿಕೊಂಡು ಗ್ರಾಮೀಣ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಯ ಅನುಮತಿ ಪಡೆದು ಮಕ್ಕಳಿಗೆ ಇತಿಹಾಸವನ್ನು ದೃಶ್ಯ ರೂಪದಲ್ಲಿ ತೋರಿಸುತ್ತದೆ. ಈ ಮಹಾಯೋಜನೆಯ ಜವಾಬ್ದಾರಿಯನ್ನು ಇತಿಹಾಸ ಉಪನ್ಯಾಸಕ ಚೆನ್ನ ರೆಡ್ಡಿ ಸರ್ ಅವರು ಹೊತ್ತಿದ್ದಾರೆ. ಸರ್ಕಾರದ ಅನುಮತಿ ಪಡೆದು ಶಿಕ್ಷಣದ ಭಾಗವಾಗಿ ಈ ಚಿತ್ರವನ್ನು ಶಾಲೆಗಳಲ್ಲಿ ಪ್ರದರ್ಶಿಸುವ ಗುರಿಯಿದೆ. ನಮ್ಮ ಕನಸು ಇಂದಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಾಲವನ್ನು 2 ಲಕ್ಷ ವರ್ಷ ಹಿಂದಕ್ಕೆ ಕೊಂಡೊಯ್ದು ಅಲ್ಲಿಂದ ಇಂದಿನವರೆಗಿನ ರಾಯಚೂರು ಜಿಲ್ಲೆಯ ಕಥೆಯನ್ನು ಮಕ್ಕಳ ಕಣ್ಣ ಮುಂದೆ ಜೀವಂತಗೊಳಿಸುವುದು. ಇದು ಯಾವುದೇ ವ್ಯಾಪಾರ ಯೋಜನೆ ಅಲ್ಲ. ಇದು ಒಂದು ಇತಿಹಾಸ ಸೇವೆ, ಒಂದು ಸಾಂಸ್ಕೃತಿಕ ಹೊಣೆಗಾರಿಕೆ ಮತ್ತು ನಮ್ಮ ರಾಯಚೂರು ಮಕ್ಕಳಿಗೆ ಸಮರ್ಪಿತವಾದ ಕನಸು. ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ. ಈ ಮಹಾಕಾರ್ಯ ಯಶಸ್ವಿಯಾಗಲು ನಿಮ್ಮ ತನುಮನಧನ ಸಹಾಯವನ್ನು ಮಾಡಿ. ಬನ್ನಿ, ನಮ್ಮ ಜಿಲ್ಲೆಯ ಇತಿಹಾಸವನ್ನು ನಮ್ಮ ಮಕ್ಕಳ ಭವಿಷ್ಯಕ್ಕೆ ತಲುಪಿಸೋಣ. ಈ ಕನಸನ್ನು ಒಟ್ಟಾಗಿ ನಿಜಪಡಿಸೋಣ. ನಿಮ್ಮವ ವೀರೇಶ್ ಜಾಲ್ಗಾರ್ ಕ್ರಿಯೇಟಿವ್ ಸ್ಟುಡಿಯೋ, ರಾಯಚೂರು.